ಕೆಜಿಎಫ್ 2 ಕಾಂತಾರ ದಾಖಲೆ ಧೂಳಿಪಟ, ಮೊದಲ ಸ್ಥಾನಕ್ಕೇರಿದ ಕಾಟೇರ. ಹೌದು, OTT ರಿಲೀಸ್ ಡೇಟ್ ಘೋಷಣೆ ಆಗಿದ್ದರೂ ಥಿಯೇಟರ್ಗಳಲ್ಲಿ ಕಾಟೇರ ಆರ್ಭಟ ನಿಂತಿಲ್ಲ. 38ನೇ ದಿನವೂ ಕೆಲವೆಡೆ ಸಿನಿಮಾ ಹೌಸ್ಫುಲ್ ಆಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆರ್ಭಟಕ್ಕೆ ಹಳೆ ಸಿನಿಮಾ ದಾಖಲೆಗಳೆಲ್ಲ ಧೂಳಿಪಟವಾಗಿದೆ. ಡಿಸೆಂಬರ್ 29ಕ್ಕೆ ಬಿಡುಗಡೆಯಾಗಿದ್ದ ಕಾಟೇರ ಸಿನಿಮಾ ಅದ್ಭುತ ರೆಸ್ಪಾನ್ಸ್ ಗಿಟ್ಟಿಕೊಂಡಿತ್ತು. ನಿಧಾನವಾಗಿ ದೊಡ್ಡ ಮಟ್ಟದಲ್ಲಿ ಪ್ರೇಕ್ಷಕರನ್ನು ಚಿತ್ರಮಂದಿರಕ್ಕೆ ಸೆಳೆಯಲು ಆರಂಭಿಸಿತು. ಕೋಟಿ ಕೊಳ್ಳೆ ಹೊಡೆದು ಬಾಕ್ಸ್ ಆಫೀಸ್ ಶೇಕ್ ಮಾಡಿತ್ತು. ಈಗಾಗಲೇ 700 ಕೋಟಿ ಅಧಿಕ ಕ್ರಾಸ್ ಕಲೆಕ್ಷನ್ ಮಾಡಿ ಸಿನಿಮಾ ಸದ್ದು ಮಾಡ್ತಿದೆ. ತರುಣ್ ಸುಧೀರ್ ನಿರ್ದೇಶನ, ಕಲಾವಿದರ ಅಭಿನಯಕ್ಕೆ ಪ್ರೇಕ್ಷಕರು ಫಿದಾ ಆಗಿದ್ದಾರೆ. 70ರ ದಶಕದ ಕರ್ನಾಟಕದ ಹಳ್ಳಿಗಳ ಕಥೆಗಳನ್ನು ತೆರೆಗೆ ತಂದು ಚಿತ್ರತಂಡ ಗೆದ್ದಿದೆ. ಕುಲುಮೆಯಲ್ಲಿ ಕೆಲಸ ಮಾಡುವ ಕಾಟೇರನಾಗಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದರು. ಕಮರ್ಷಿಯಲ್ ಅಂಶಗಳ ಜೊತೆಗೆ ಕಾಟೇರ ಸಿನಿಮಾ ಒಳ್ಳೆ ಕಥೆಯನ್ನು ಹೊತ್ತು ಬಂದಿದೆ. ಜನರ ಮನಸ್ಸಿಗೆ ಬಹಳ ಹತ್ತಿರವಾಗುವಂತಹ ವಿಚಾರಗಳನ್ನು ಒಳಗೊಂಡು ಸದ್ದು ಮಾಡುತ್ತಿದೆ. ಸದ್ಯ ಕಾಟೇರ ಸಿನಿಮಾ ಬುಕ್ ಮೈ ಶೋನಲ್ಲಿ ಹೊಸ ದಾಖಲೆ ಬರೆದಿದೆ. 38 ದಿನಕ್ಕೆ ಬುಕ್ ಮೈ ಶೋನಲ್ಲಿ 10 ಲಕ್ಷಕ್ಕೂ ಅಧಿಕ ಟಿಕೆಟ್ ಬುಕ್ ಆಗಿದೆ. ಈ ದಾಖಲೆ ಬರೆದ ಮೊದಲ ಕನ್ನಡ ಸಿನಿಮಾ ಕಾಟೇರ ಎನ್ನಲಾಗುತ್ತಿದೆ. ಮುಂದುವರಿಸೋಕ್ಕಿಂತ ಮುಂಚೆ ನಾನು ನಿಮಗೆ ಈ ಹರ್ಬಲ್ ನ್ಯೂಟ್ರಿಷನ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮ್ಮಲ್ಲಿ ಯಾವುದೇ ರೀತಿಯ ಶುಗರ್, ಅಸ್ತಮಾ, ವೇಟ್ ಲಾಸ್ ಮತ್ತು ನರದ ಸಮಸ್ಯೆ ಹಾಗೆ ಲಕ್ವಾ ಪೇಷಂಟ್ಗಳು ಇದ್ದರೆ ಈ ನ್ಯೂಟ್ರಿಷನ್ನಿಂದ ತುಂಬಾ ಜನರು ಗುಣಮುಖರಾಗಿದ್ದಾರೆ. ನನಗೆ ನರದ ಸಮಸ್ಯೆ ಇತ್ತು. ನಾನು ಈ ಹರ್ಬಲ್ ನ್ಯೂಟ್ರಿಷನ್ ಪಡಿತಾ ಇರೋದ್ರಿಂದ ನಾನು ಈಗ ಗುಣ ಆಗಿದ್ದೇನೆ. ನಿಮಗೆ ಯಾರಿಗಾದರೂ ಈ ಸಮಸ್ಯೆ ಇದ್ದು ಈ ನ್ಯೂಟ್ರಿಷನ್ ಬೇಕಾದರೆ ಸ್ಕ್ರೀನ್ ಮೇಲಿರುವ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನಮ್ಮದು ಒಂದು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ. ಅಲ್ಲಿ ನಿಮಗೆ ಈ ನ್ಯೂಟ್ರಿಷನ್ ಪಡೆದು ಬಹಳಷ್ಟು ಜನ ಗುಣಮುಖರಾದವರ ಫೋಟೋಸ್ಗಳು ಸಿಗುತ್ತವೆ. ಹಾಗೆ ಇಲ್ಲಿ ಮೊದಲಿಗೆ ನಿಮಗೆ ಯಾವುದೇ ರೀತಿಯ ಅಮೌಂಟ್ ಪೇ ಮಾಡುವ ಅವಶ್ಯಕತೆ ಇರೋದಿಲ್ಲ. ಇಷ್ಟ ಆದರೆ ಮಾತ್ರ ನೀವು ನಮಗೆ ಕಾಲ್ ಮಾಡಿ ಈ ಹರ್ಬಲ್ ನ್ಯೂಟ್ರಿಷನ್ ಪ್ರಾಡಕ್ಟ್ ಪಡೆಯಬಹುದು. ಮತ್ತೆ ಈ ನ್ಯೂಟ್ರಿಷನ್ ಪಡೆಯುವುದರಿಂದ ಯಾವುದೇ ರೀತಿಯ ನಿಮಗೆ ಸೈಡ್ ಎಫೆಕ್ಟ್ಗಳಾಗಲಿ ಇರೋದಿಲ್ಲ. ಅತಿ ಹೆಚ್ಚು ಕಲೆಕ್ಷನ್ ಮಾಡಿರುವ ಕನ್ನಡ ಸಿನಿಮಾಗಳು ಎನ್ನುವ ಪಟ್ಟಿಯಲ್ಲಿ KGF ಹಾಗೂ ಕಾಂತಾರ ಮೊದಲ ಸ್ಥಾನದಲ್ಲಿವೆ. ಆದರೆ ಆ 3 ಸಿನಿಮಾಗಳು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ 5 ಭಾಷೆಗಳಲ್ಲಿ ತೆರೆ ಕಂಡಿದ್ದವು. ಆದರೆ ಕಾಟೇರ ಕನ್ನಡದಲ್ಲಿ ಮಾತ್ರ ಬಿಡುಗಡೆಯಾಗಿ 700 ಕೋಟಿ ಅಧಿಕ ಕ್ರಾಸ್ ಕಲೆಕ್ಷನ್ ಮಾಡಿದೆ. KGF ಸರಣಿ ಹಾಗೂ ಕಾಂತಾರ ಸಿನಿಮಾ ಕರ್ನಾಟಕದಲ್ಲೂ ಬೇರೆ ಭಾಷೆಗಳಲ್ಲೂ ಬಿಡುಗಡೆಯಾಗಿದ್ದವು. ಆದರೆ ಕಾಟೇರ ಬರೀ ಕನ್ನಡದಲ್ಲಿ ಮಾತ್ರ ತೆರೆ ಕಂಡಿದೆ. ಕೇವಲ ಬುಕ್ ಮೈ ಶೋನಲ್ಲಿ 10 ಲಕ್ಷಕ್ಕೂ ಅಧಿಕ ಟಿಕೆಟ್ ಮಾರಾಟವಾಗಿ ಕಾಟೇರ ಸಂಚಲನ ಸೃಷ್ಟಿಸಿದೆ. ಈ ಸುದ್ದಿ ಕೇಳಿ ದರ್ಶನ್ ಅಭಿಮಾನಿಗಳು ಕಾಲರ್ ಎಗರಿಸಿದ್ದಾರೆ. ಕಾಂತಾರ ಹಾಗೂ KGF 2 ಬುಕ್ ಮೈ ಶೋ ಟಿಕೆಟ್ ಬುಕ್ಕಿಂಗ್ ಬಗ್ಗೆ ಪಕ್ಕಾ ಮಾಹಿತಿ ಸಿಕ್ಕಿಲ್ಲ. ಆದರೆ ಕರ್ನಾಟಕದಲ್ಲಿ ಕಾಂತಾರ ಚಿತ್ರ 1 ಕೋಟಿ ಟಿಕೆಟ್ಸ್ ಮಾರಾಟ ಆಗಿದ್ದಾಗಿ ಹೊಂಬಾಳೆ ಸಂಸ್ಥೆ ಹೇಳಿತ್ತು. ಬರೀ ಬುಕ್ ಮೈ ಶೋ ಸೈಟ್ನಲ್ಲೇ ಮಾತ್ರ ಕಾಟೇರ 10 ಲಕ್ಷ ಟಿಕೆಟ್ ಮಾರಾಟವಾಗಿದೆ. ಇನ್ನು ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರೇಕ್ಷಕರು ಕ್ಯೂ ನಿಂತು ಟಿಕೆಟ್ ಖರೀದಿಸಿ ಸಿನಿಮಾ ನೋಡಿದ್ದಾರೆ. ಇನ್ನು 50 ದಿನ ಪೂರೈಸುವುದಕ್ಕೂ ಮುನ್ನ ಕಾಟೇರ ಸಿನಿಮಾ OTTಗೆ ಬರ್ತಿದೆ. ZEE5ನಲ್ಲಿ ಫೆಬ್ರವರಿ 9ಕ್ಕೆ ಸಿನಿಮಾ ಸ್ಟ್ರೀಮಿಂಗ್ ಆಗುತ್ತಿದೆ. ಈಗಾಗಲೇ ಈ ಬಗ್ಗೆ ಅಧಿಕೃತ ಮಾಹಿತಿ ಸಿಕ್ಕಿದೆ. ಅಭಿಮಾನಿಗಳು ಇನ್ನೊಂದು ವಾರ ಮುಂದೂಡಿ ಎಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಮನವಿ ಮಾಡಿದ್ದಾರೆ. ಆದರೆ ಸಿನಿಮಾ ರಿಲೀಸ್ ಆಗಿ 43 ದಿನಗಳ ಬಳಿಕ OTT ಸ್ಟ್ರೀಮ್ಗೆ ಒಪ್ಪಂದವಾಗಿತ್ತು ಎನ್ನಲಾಗುತ್ತಿದೆ. ಇನ್ನು ಕಾಟೇರ ಚಿತ್ರವನ್ನು ತೆಲುಗು, ತಮಿಳಿನಲ್ಲಿಯೂ ಡಬ್ ಮಾಡಿ ರಿಲೀಸ್ ಮಾಡುವಂತೆ ಅಭಿಮಾನಿಗಳು ಮನವಿ ಮಾಡಿದ್ದಾರೆ. ಈ ಬಗ್ಗೆ ಚಿತ್ರತಂಡ ಸಹ ಪ್ರತಿಕ್ರಿಯಿಸಿದ್ದು, ಇದೀಗ ತೆಲುಗು, ತಮಿಳು ವರ್ಷನ್ ನೇರವಾಗಿ OTTಗೆ ಬರುವ ಸುಳಿವು ಸಿಕ್ಕಿದೆ. ಸದ್ಯ ನಟ ದರ್ಶನ್ ಡೆವಿಲ್ ಸಿನಿಮಾ ಕಡೆ ಮುಖ ಮಾಡಿದ್ದಾರೆ. ಮಿಲನಾ ಪ್ರಕಾಶ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಫ್ರೆಂಡ್ಸ್, ನಾನು ಈ ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದೇನೆ. ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕಿತ್ತೂರು ಸ್ವತಂತ್ರ ಮಾಡಬೇಕು ಅಂತ ಸಂಕಲ್ಪ ತೊಟ್ಟಿರೋ ಗಂಡರೆ ಗುಂಡಿಗೆರೋ ಗಂಡು ಭೂಮಿ ನಮ್ದು.